ಎಲ್ಲರಿಗೂ ನಮಸ್ತೆ ಅಂಡ್ ವೆಲ್ಕಮ್ ಟು ಮ್ಯೂಟೆಂಟ್ ಶೆಫ್. ಇವತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಡಿಶ್ ಬದನೆಕಾಯಿ ಭರ್ತಾ ಅಂತ. ತುಂಬಾನೇ ಈಸಿ, ಸಖತ್ ಕ್ವಿಕ್ ಆಗಿ ಮಾಡ್ಬೋದು. ಏನಕ್ಕೆ ಈ ಅಡುಗೆ ಮಾಡ್ತಾ ಇದ್ದೀನಿ ಅಂದ್ರೆ, ನಮ್ಮ ಜಿಮ್ಮಿಗೆ ಅನಿತಾ ಅಂತ ಒಬ್ರು ಕೆಲ್ಸಕ್ಕೆ ಬರ್ತಾರೆ ಅಂಡ್ ಅವರು ಅವಾಗವಾಗ ನಮ್ಮ ಮನೆಗೆ ಬಂದು ಈ ಜೋಳದ ರೊಟ್ಟಿ, ಕೆಂಪು ಚಟ್ನಿ, ಈ ಬದನೆಕಾಯಿ ಭರ್ತಾ ಮಾಡ್ತಾರೆ. ಸಖತ್ತಾಗಿ ಮಾಡ್ತಾರೆ. ನನಗಂತೂ ತುಂಬಾನೇ ಇಷ್ಟ ಅಂಡ್ ಇದು ತಿಂದಾಗೆಲ್ಲ ನನ್ನ ಚೈಲ್ಡ್ಹುಡ್ ಜ್ಞಾಪಕ ಬರುತ್ತೆ. ಸ್ಕೂಲ್ ಟೈಮಲ್ಲಿ ನಮಗೆ ರಜಾ ಸಿಕ್ಕಿದ್ರೆ ಹಾವೇರಿ ಕರ್ಕೊಂಡು ಹೋಗೋರು. ಈ ಬಿಸಿ ಬಿಸಿ ರೊಟ್ಟಿ, ಬೆಣ್ಣೆ ಮತ್ತೆ ಕೆಂಪು ಚಟ್ನಿ ಹಾಕೊಡೋರು. ಆಹಾ, ಆ ತಿನ್ನಕ್ಕೆ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಸೊ ಇವತ್ತು ಈ ಅನಿತಾ ಅವ್ರು ಏನು ಮಾಡ್ತಾರೋ ಬದನೆಕಾಯಿ ಭರ್ತಾ, ನನಗಂತೂ ಫೇವ್ರೆಟ್ಟು. ಅದನ್ನ ನಿಮಗೂ ಮಾಡಿ ತೋರ್ಸೋಣ ಅನ್ನೋ ಒಂದು ಆಸೆ. ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವು ಬದನೆಕಾಯಿ ಗ್ಯಾಸ್ ಮೇಲೆ ಸುಡುವಾಗ ತುಂಬಾ ಹುಷಾರಾಗಿರಿ. ಯಾಕೆಂದ್ರೆ ಊರ್ ಕಡೆ ಎಲ್ಲ ಈ ಕೆಂಡದ ಮೇಲೆ ಸುಡ್ತಾರೆ ಅಂಡ್ ಕೆಂಡದ ಮೇಲೆ ಸುಟ್ಟಾಗ ಆ ಟೇಸ್ಟೇ ಬೇರೆ ತರ ಬರುತ್ತೆ. ಬಟ್ ಇಲ್ಲಿ ಸಿಟಿಯಲ್ಲಿ ಕೆಂಡ ಇರಲ್ಲ, ನೀವು ಗ್ಯಾಸ್ ಮೇಲೆ ಒಂದೊಂದೇ ಬದನೆಕಾಯಿ ಸುಡಬೇಕು. ನನಗೆ ನಮ್ಮ ವೈಫ್ ಏನೋ ಇದನ್ನ ಎತ್ಕೊಂಡ್ಬಂದಿದ್ದಾರೆ, ತುಂಬಾ ಹೆಲ್ಪ್ ಆಯ್ತು. ಈ ತರ ಒಂದು ಮೆಶ್ ತಗೊಂಡು ಗ್ಯಾಸ್ ಮೇಲೆ ಇಟ್ರೆ ಒಂದೇ ಸತೆ ನೀವು ಎಲ್ಲಾ ಬದನೆಕಾಯಿನೂ ಸುಡ್ಬೋದು.
ನೋಡಿದ್ರಲ್ಲ ಬದನೆಕಾಯಿ ಭರ್ತಾ ಮಾಡೋದು ಎಷ್ಟು ಈಸಿ ಅಂತ. ಅದೇನೋ ನಾರ್ತ್ ಕರ್ನಾಟಕ ಡಿಶಸ್ ಮಾಡುವಾಗ ಏನೋ ಖುಷಿ ಆಗತ್ತೆ. ಯಾಕೆಂದ್ರೆ ನಾನು ಮುಂಚೆನೇ ಹೇಳಿದೆ, ಇದನ್ನೆಲ್ಲ ತಿನ್ನುವಾಗ ನನ್ನ ಚೈಲ್ಡ್ಹುಡ್ ನನಗೆ ಜ್ಞಾಪಕ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ತುಂಬಾ ಈಸಿ. ಒಂದು 3-4 ಇಂಗ್ರೀಡಿಯೆಂಟ್ ಬೇಕು ಅಷ್ಟೇ. ಎಷ್ಟು ಎಂಜಾಯ್ ಮಾಡ್ತೀರಾ ಅಂದ್ರೆ ಇದನ್ನ ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ, ಆಮೇಲೆ ಜೋಳದ ರೊಟ್ಟಿ ಜೊತೆ, ಏನು ಜೊತೆ ಬೇಕಾದ್ರೆ ತಿನ್ಬೋದು. ಖಾರ ಇರುತ್ತೆ. ಅಂಡ್ ಲಾಸ್ಟಿಗೆ ಅದು ಕೊಂಚ ನಿಂಬೆಹಣ್ಣು ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ನಾರ್ತ್ ಕರ್ನಾಟಕದವ್ರಿಗೆ ಒಂದು ಚಾಲೆಂಜ್ ಕೊಡ್ತೀನಿ. ಈ ಬದನೆಕಾಯಿ ಭರ್ತಾನ ಒಂದು ಸ್ಪೆಷಲ್ ಡೇ ದಿವಸ ಕಂಪಲ್ಸರಿ ಮಾಡ್ಕೊಂಡು ತಿಂತೀರಾ. ಅದು ಯಾವ ಡೇ ಅಂತ ನನಗೆ ಗೊತ್ತು. ಸೊ ನಿಮಗೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಎಕ್ಸೈಟಿಂಗ್ ರೆಸಿಪಿ ತಗೊಂಡು ಇನ್ನೊಂದು ಎಪಿಸೋಡಲ್ಲಿ ಬರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಮಿಸ್ ಯು, ಬಾಯ್.